ಯಾಕಂದರೆ ಇದು ನೀಲಿ ಬಣ್ಣದಲ್ಲಿರುತ್ತೆ. ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ, ಕನ್ನಡ ಬರುತ್ತಾನೆ, ಕನ್ನಡ ಬರ್ತಲ್ಲ, ಮತ್ತೆ ಇಂಗ್ಲಿಷು ಲೆವೆಲ್ ಸ್ಕೋಪ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಮ ಮನೇಲೂ ಏನಾದರೂ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ಈ ವಿಡಿಯೋ ಖಂಡಿತ ನಿಮಗೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಬ್ಲೂ ಆಧಾರ್ ಕಾರ್ಡ್. ಹಾಗಂದರೆ ಏನು ಮತ್ತು ಅದಕ್ಕೆ ಹೇಗೆ ಅಪ್ಲೈ ಮಾಡೋದು? ಬ್ಲೂ ಆಧಾರ್ ಆರ್ ಬಾಲ್ ಆಧಾರ್ ಕಾನ್ಸೆಪ್ಟನ್ನ ಭಾರತ ಸರ್ಕಾರ 2018ನೇ ಇಸ್ವಿಯಲ್ಲಿ ಇಂಟ್ರಡ್ಯೂಸ್ ಮಾಡುತ್ತೆ. ಬ್ಲೂ ಆಧಾರ್ ಕಾರ್ಡ್ನ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಕೊಡಲಾಗುತ್ತೆ. ಅದರಲ್ಲಿ 12 ಸಂಖ್ಯೆಗಳ ಯೂನಿಕ್ ಐಡೆಂಟಿಫಿಕೇಷನ್ ನಂಬರ್ ಇರುತ್ತೆ. ಆದರೆ ಮಗುವಿನ ಯಾವುದೇ ಬಯೋಮೆಟ್ರಿಕ್ ಡೇಟಾ ಇರೋದಿಲ್ಲ. ಈ ಬಯೋಮೆಟ್ರಿಕ್ ಡೇಟಾನ ಮಗುವಿಗೆ 5 ವರ್ಷ ತುಂಬಿದ ನಂತರ ಆ್ಯಡ್ ಮಾಡ್ತಾರೆ. ಇದಕ್ಕೆ ಬ್ಲೂ ಆಧಾರ್ ಕಾರ್ಡ್ ಅಂತ ಯಾಕೆ ಹೇಳ್ತಾರೆ? ಯಾಕಂದರೆ ಇದು ನೀಲಿ ಬಣ್ಣದಲ್ಲಿರುತ್ತೆ. ಹಾಗೆ ಇದು ಮಕ್ಕಳಿಗೆ ಇಶ್ಯೂ ಮಾಡೋದ್ರಿಂದ ಇದನ್ನು ಬಾಲ್ ಆಧಾರ್ ಅಂತಲೂ ಕರೀತಾರೆ. ಆಧಾರ್ ಕಾರ್ಡ್ನ ಮಹತ್ವ ಎಲ್ರಿಗೂ ಗೊತ್ತೇ ಇದೆ. ಯಾವುದೇ ಒಬ್ಬ ವ್ಯಕ್ತಿಯ ಐಡೆಂಟಿಫಿಕೇಷನ್ಗೆ ಈ ಆಧಾರ್ ಕಾರ್ಡ್ ತುಂಬ ಇಂಪಾರ್ಟೆಂಟ್. ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳಿಗೂ, ಪ್ರೈವೇಟ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕಡೆ ಆಧಾರ್ ಕಾರ್ಡ್ ಕಂಪಲ್ಸರಿ ಮಾಡಿದ್ದಾರೆ. ಎಲ್ಲ ಸಾಮಾನ್ಯ ಆಧಾರ್ ಕಾರ್ಡ್ನಲ್ಲಿ ಇರೋ ಥರ ಬ್ಲೂ ಆಧಾರ್ ಕಾರ್ಡಲ್ಲೂ 12 ಸಂಖ್ಯೆಯ ಯುನೀಕ್ ಐಡೆಂಟಿಫಿಕೇಷನ್ ನಂಬರ್ ಇರುತ್ತೆ. ಅಂದರೆ ಯಾವುದೇ ಒಬ್ಬ ಮಗುವಿಗೆ ಈ ಸಂಖ್ಯೆ ಪ್ರತ್ಯೇಕವಾಗಿರುತ್ತೆ. ಅದ್ರ ಜೊತೆ ಮಗುವಿನ ಪೋಷಕರ ಬೇಕಾದ ಮಾಹಿತಿ ಅಂದರೆ ಹೆಸರು, ಪರ್ಮನೆಂಟ್ ಅಡ್ರೆಸ್ ಮತ್ತು ಇತರೆ ಮಾಹಿತಿಯನ್ನು ಆ್ಯಡ್ ಮಾಡ್ತಾರೆ. ಬ್ಲೂ ಆಧಾರ್ನ UIDAI ಸಂಸ್ಥೆಯಿಂದ ವಿತರಿಸಲಾಗುತ್ತೆ. ಈ ಆಧಾರ್ ಕಾರ್ಡ್ನ ಮಾಡಿಕೊಂಡು ಮಗುವಿಗೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸೋಕ್ಕೆ ಹಾಗೆ ಇತರೆ ಗೌರ್ಮೆಂಟ್ ಬೆನಿಫಿಟ್ಸ್ಗೆ ತುಂಬ ಉಪಯೋಗ ಆಗಿರುತ್ತೆ. ಬ್ಲೂ ಆಧಾರ್ನ ಹೇಗೆ ಅಪ್ಲೈ ಮಾಡೋದು? ಪೇರೆಂಟ್ಸ್ UIDAI ವೆಬ್ಸೈಟ್ಗೆ ಭೇಟಿ ಮಾಡಿ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು. ವೆಬ್ಸೈಟಲ್ಲಿ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಮಗುವಿನ ಹೆಸರು, ಪೋಷಕರ ಫೋನ್ ನಂಬರ್, ಅಡ್ರೆಸ್ ಮತ್ತು ಕೇಳಿರೋ ಮಾಹಿತಿಯನ್ನು ಪೂರ್ತಿಯಾಗಿ ಫಿಲ್ ಮಾಡಬೇಕು. ಆಮೇಲೆ ಹತ್ತಿರದ ಆಧಾರ್ ರಿಜಿಸ್ಟ್ರೇಷನ್ ಸೆಂಟರ್ಗೆ ಭೇಟಿ ಮಾಡೋಕ್ಕೆ ಸ್ಲಾಟ್ ತಗೋಬೇಕು. ನಂತರ ಮಗುವಿನ ಜೊತೆಗೆ ಆಧಾರ್ ರಿಜಿಸ್ಟ್ರೇಷನ್ ಸೆಂಟರ್ಗೆ ಭೇಟಿ ಮಾಡಬೇಕು. ಅಲ್ಲಿ ಮಗುವಿನ ಫೋಟೋ ತಗೋತಾರೆ. ಹಾಗೆ ಪೋಷಕರ ಅಡ್ರೆಸ್, ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್ ಮತ್ತು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಜೊತೆಗೆ ಕಂಪೇರ್ ಮಾಡಿ ವೆರಿಫೈ ಮಾಡ್ತಾರೆ. ಒಂದು ಸಾರಿ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ವೆರಿಫೈ ಆದಮೇಲೆ ಮಗುವಿನ ಪೇರೆಂಟ್ಸ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ, ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು ಅಂತ. ಆಮೇಲೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಕೊಡ್ತಾರೆ. ರಿಜಿಸ್ಟರ್ ಆದ 60ರಿಂದ 90 ದಿನದ ಒಳಗೆ ಬ್ಲೂ ಆಧಾರ್ ಕಾರ್ಡ್ ನಿಮ್ಮ ರಿಜಿಸ್ಟರ್ಡ್ ಅಡ್ರೆಸ್ಗೆ ಬರುತ್ತೆ. ಒಂದು ವಿಷಯ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾವ ಮಕ್ಕಳು ಈಗಾಗಲೇ ಬ್ಲೂ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿದ್ದಾರೋ ಅವರ ವಯಸ್ಸು ಏನಾದರೂ ಇವಾಗ 5 ವರ್ಷಕ್ಕಿಂತ ಜಾಸ್ತಿ ಆಗಿದರೆ ಮತ್ತೆ ಹತ್ತಿರದ ಆಧಾರ್ ಸೆಂಟರ್ಗೆ ಭೇಟಿ ಮಾಡಿ ಬಯೋಮೆಟ್ರಿಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಿಸಿ ನಾರ್ಮಲ್ ಆಧಾರ್ನ ಪಡ್ಕೋಬಹುದಾಗಿರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಪ್ರತಿ ಕಮೆಂಟ್ಗೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಇನ್ನೂ ಹೊಸ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಬಾಯ್.